ನೋಡಿ ಕುಂಬಳಕಾಯಿ ಪಲ್ಯ ಇದು ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ನೀವು ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಆದರೆ ಈ ಥರ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಎಷ್ಟು ಸಖತ್ತಾಗೆ ಬರುತ್ತೆ ಅಂತ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನೊಂದು ಕುಂಬಳಕಾಯಿಯನ್ನು ತೊಗೊಂಡಿದ್ದೆ. ಈ ಕುಂಬಳಕಾಯಿ ಇದೆಯಲ್ಲ ಫ್ರೆಂಡ್ಸ್, ಮೊದಲಿಗೆ ಒಂದ್ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ತೊಗೊಳ್ಳಿ. ಇವಾಗ ಮೇಲ್ಗಡೆದೆಲ್ಲ ನಾವು ಸಿಪ್ಪೆನ ತಕ್ಕೋಬೇಕಿದನ್ನ. ನೋಡಿ, ಸಿಪ್ಪೆ ತಕ್ಕೊಂಡು ನಾವು ಪಲ್ಯ ಮಾಡಬೇಕು, ಇಲ್ಲಾಂದರೆ ಅಷ್ಟು ರುಚಿ ಬರೋದಿಲ್ಲ ಪಲ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಮೇಲ್ಗಡೆದು ಸಿಪ್ಪೆನ ಈ ಥರ ಹೆರೆಯೋದಿರುತ್ತಲ್ಲ ಅದರಿಂದ ತಕ್ಕೊಂಬಿಡೋಣ ನಾವು. ಇಷ್ಟು ನೋಡಿ ಈಗ ತೆಗಿತಾ ಇದ್ದೀನಿ ನಾನು. ನೋಡಿ, ಈ ಥರ ಎಲ್ಲದನ್ನು ನಾವು ಸಿಪ್ಪೆನ ತಕ್ಕೊಂಡು ಪಲ್ಯನ ಮಾಡ್ಕೊಂಡ್ವಿ ಅಂದರೆ ಟೇಸ್ಟ್ ಆಗುತ್ತೆ. ನೋಡಿ, ಇವಾಗೆಲ್ಲ ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಸಿಪ್ಪೆನ ಮೇಲ್ಗಡೆ ಸಿಪ್ಪೆನ ತೆಗೆದುಕೊಂಡು ಇವಾಗ ನಾವು ಪಲ್ಯನ ಅದನ್ನು ಸಿಪ್ಪೆಯನ್ನು ತೆಗೆದಿರ್ತೀವಲ್ಲ, ಆಮೇಲೆ ಇದಕ್ಕೆ ಈ ಥರ ಹೆಚ್ಕೋಬೇಕು. ಆ ಕಡೆ ಈ ಕಡೆ ಸೈಡೆಲ್ಲ ಕ್ಲೀನಾಗಿ ಹೆಚ್ಕೊಂಡು ನೋಡಿ, ನಾವು ಇದರಲ್ಲಿ 2 ಭಾಗ ಮಾಡ್ಕೋಬೇಕು. ನೋಡಿ, ಇದರಲ್ಲಿ 2 ಭಾಗ ಮಾಡಿಕೊಂಡು ನಾವು ಇದನ್ನು ಅಗದಿ ಅಂದರೆ ಭಾಳ ಸಣ್ಣಗೆ ಹೆಚ್ಕೋಬೇಕು, ಯಾಕಂದರೆ ಪಲ್ಯ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಹೆಚ್ಚಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗೇನು ತೊಳೆಯೋದೇನು ಅವಶ್ಯಕತೆ ಇರೋದಿಲ್ಲ. ಆಮೇಲೆಲ್ಲ ಹೆಚ್ಚಿಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ಪಲ್ಯ ಮಾಡೋಣ. ಇವಾಗ ನೋಡಿ, ಹೆಚ್ಕೊತಾ ಇದ್ದೀನಿ ನಾನು ಎಲ್ಲದನ್ನು. ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಪಲ್ಯ ಮಾಡಿದರೆ ಪಲ್ಯ ಟೇಸ್ಟ್ ಕೊಡುತ್ತೆ. ನೋಡಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿ, ಇವಾಗೆಲ್ಲ ಹೆಚ್ಕೋತಾ ಇದ್ದೀನಿ ಈ ಥರ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಪಲ್ಯನ. ಮತ್ತು ಇದರಲ್ಲಿ ನಾನಾ ಥರ ಕುಂಬಳಕಾಯಿ ಅಂದರೆ ಇನ್ನೊಂದು ಥರ ಬರುತ್ತೆ ಅಲ್ವಾ, ನಾವು ಪೂಜೆಗೆಲ್ಲ ಹೊಡಿತೀವಲ್ಲ ಅದು ಕುಂಬಳಕಾಯಿ ಬರುತ್ತೆ. ಅದರಲ್ಲಿ ಸಂಡಿಗೆ ಎಲ್ಲ ಮಾಡ್ತಾರೆ. ಈ ಥರ ಕುಂಬಳಕಾಯಲ್ಲಿ ನಾವು ಪಲ್ಯ ಮತ್ತು ಕುಂಬಳಕಾಯಿ ಹುಗ್ಗಿ ಮಾಡ್ತೀವಿ. ತುಂಬ ಚೆನ್ನಾಗಾಗುತ್ತೆ. ಕುಂಬಳಕಾಯಿ ಹಲ್ವಾ ಮಾಡ್ತೀವಿ, ಕುಂಬಳಕಾಯಿ ಹುಗ್ಗಿ ಮಾಡ್ತೀವಿ. ನೋಡಿರಿ, ಕಾಯಿ ಕಡುಬು ಮಾಡ್ತೀವಿ. ನಮ್ಮ ಸೈಡು ಜಾತ್ರೆಗಾಯಿತು ಮತ್ತು ಹೊಲಕ್ಕೆ ಮಾಡೋ ಹಬ್ಬ ಅಂತಾರಲ್ಲ, ಸೀಗೆ ಹುಣ್ಣಿಮೆಗೆ ಈ ಥರ ಇದರಲ್ಲೇ ನಾವು ಕಾಯಿ ಕಡುಬನ್ನು ಕಟ್ತೀವಿ. ಈಗ ನೋಡಿ, ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ಕ್ಲೀನಾಗಿ ತೊಳೆದ್ಬಿಡೋಣ. ಫಸ್ಟಿಗೆ ಕಾಯಿಯನ್ನು ತೊಳೆದಿರ್ತೇವಲ್ವ, ಆಮೇಲೆ ಹೆಚ್ಕೊಂಡು ಆದ ನಂತರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಮತ್ತೆ ತೊಳ್ಕೊಳ್ಳೋಣ ಒಂದ್ಸಲ. ಇದು ಪಲ್ಯ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ ರೀ. ನೋಡಿ, ಇದನ್ನು ಭಾಳ ಬೇಯಿಸೋಂಗಿಲ್ಲ, ಯಾಕಂದರೆ ಇದು ಕುರುಕುರು ಅನ್ನೋ ಆಗಿದ್ರೇ ಪಲ್ಯ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ಇದನ್ನೇ ನಾನೆಲ್ಲ ಹೆಚ್ಚಿಟ್ಕೊಂಡು ಕ್ಲೀನಾಗಿ ತೊಳ್ಕೊಂಬಂದೆ ಒಂದ್ಸಲ. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ನಾನು. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ನಾವೇನು ಒಗ್ಗರಣೆ ಮಾಡ್ಕೊತೀವಲ್ಲ ಬೇರೆ ಪಲ್ಯಕ್ಕೆ, ಅದೇ ಥರನ ಮಾಡ್ಕೊಳ್ಳೋಣ. ಇವಾಗ ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಒಗ್ಗರಣೆನ. ಆಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ನಾವು ಕುಂಬಳಕಾಯನ್ನು ಹಾಕಬೇಕು. ಮೊದಲು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವು, ಕೊತ್ತಂಬರಿ ಹಾಕಿದೆ. ನಾನು ಆವಾಗಲೇ ಹೆಚ್ಚಿಟ್ಕೊಂಡಂತಹ ಕುಂಬಳಕಾಯಿ ಸಹಿತ ಅದಕ್ಕೆ ಹಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸಲ ಪಲ್ಯ ಮಾಡಿ ನೋಡಿರಿ. ಎಲ್ಲ ಮಾರ್ಕೆಟಲ್ಲೂ ಕುಂಬಳಕಾಯಿ ಸಿಗುತ್ತೆ. ಸಿಹಿ ಕುಂಬಳಕಾಯಿ ಅಂತ ದೊಡ್ಡದಿರುತ್ತಲ್ಲ, ಅದು ಸಿಗೋದು ಕಷ್ಟ. ಆದರೆ ಈ ಥರ ಕುಂಬಳಕಾಯಿ ಮಾತ್ರ ಎಲ್ಲ ಮಾರ್ಕೆಟಲ್ಲೂ, ತರಕಾರಿ ಮಾರ್ಕೆಟಲ್ಲೇ ಹಚ್ಚಿರ್ತಾರೆ. ನೋಡಿ, ಒಂದು ಸಲ ತಂದು ಈ ಥರ ಪಲ್ಯ ಮಾಡಿ, ಮತ್ತು ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಇದನ್ನು ಮೊದಲು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾವು ಎಣ್ಣೆಲಿ ಈ ಒಗ್ಗರಣೆ ಏನು ಮಾಡಿರ್ತೀವಲ್ಲ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಿಸ್ಕೋಬೇಕು, ಯಾಕಂದರೆ ಇದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಆಮೇಲೆ ಸ್ವಲ್ಪ ಹೆಸರುಬೇಳೆನ ನೆನೆ ಹಾಕಿದ್ದೆ ನಾನು. ಎಲ್ಲ ಹೆಸರುಬೇಳೆನ ಎಲ್ಲ ಈ ಥರ ಏನು ಕಾಯಿ ಪಲ್ಯ ಮಾಡ್ತೀವಲ್ಲ, ಕುಂಬಳಕಾಯಿ, ಹೀರೆಕಾಯಿ ಮತ್ತು ಸ್ವಲ್ಪ ಹೆಸರುಬೇಳೆನ ಮಿಕ್ಸ್ ಮಾಡ್ಬೋದು. ಈ ಥರ ಒಗ್ಗರಣೆಯಲ್ಲಿ ಕೈ ಆಡ್ಕೊಂಡು ಸ್ವಲ್ಪ ಬಿಟ್ಟು ಆಮೇಲೆ ಹೆಸರುಬೇಳೆನ ಹಾಕ್ತೀನಿ. ನೋಡಿ, ನಾನು ಹೆಸರುಬೇಳೆನ ಬೇಗ ನೆನೆ ಇಟ್ಕೊಳ್ಳಿ, ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಇಟ್ಕೊಳ್ಳಿ. ನಾನು ನೀರನ್ನು ತೆಗೆದುಬಿಟ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಾಗುತ್ತೆ ಪಲ್ಯ ಇದು. ಕುಂಬಳಕಾಯಿ ಹಾಗೆ ತಿನ್ನೋರಿಗೆ ಬೇಜಾರಾದಾಗ ನೀವು ಈ ಥರ ಹೆಸರು ಬೇಳೆನ ಹಾಕಿ ನೋಡಿರಿ. ಕೆಲವೊಬ್ಬರು ತಿನ್ನೋಕೆ ಇಷ್ಟಪಡೋದಿಲ್ಲ ಅಲ್ವಾ ಕುಂಬಳಕಾಯಿ, ಅದರಲ್ಲೇ ಹೆಸರು ಬೇಳೆನೂ ಸಹಿತ ನೀವು ಹಾಕಿಬಿಟ್ಟು
ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ನೀವು ಏನಿಲ್ಲ ಅಂದರೂ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ, ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕುರುಕುರು ಅನ್ನಂಗೆ ಬೇಯಿಸ್ಕೋಬೇಕು. ಭಾಳ ನಾವು ಮೆತ್ತಗೆ ಬೇಯಿಸಿದ್ರೆ ಪಲ್ಯ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು, ಒಂದು 15 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಸ್ವಲ್ಪ ನೀರು ಹಾಕಿ, ಭಾಳ ಏನು ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರನ್ನು ಹಾಕಿ ಬೇಯಕ್ಕೆ ಇಟ್ಬಿಡಿ ಪಲ್ಯನ. ನೋಡಿ ಕಲ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಅಂತ. ಟೇಸ್ಟ್ ಬರುತ್ತೆ, ಒಂದು ಸಲ ಟ್ರೈ ಮಾಡಿರಿ. ಮತ್ತು ನೀವು ಈ ಥರ ಕುಂಬಳಕಾಯಿ ಪಲ್ಯ ಮಾಡ್ತೀರಾ, ಯಾವ ಕಡೆ ಮಾಡ್ತೀರಾ, ಯಾರೆಲ್ಲ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು 15 ನಿಮಿಷ ಹಾಗೆ ಬಿಡ್ತೀನಿ ಬೇಯೋದಕ್ಕೆ. ನೋಡಿ, ನೀರು ಸ್ವಲ್ಪನೇ ಜಾಸ್ತಿ, ಸ್ವಲ್ಪನೇ ಕಮ್ಮಿನೂ ಹಾಕ್ಬಿಡ್ರಿ. ನೋಡಿರಿ, ಈ ಥರ ಮುಚ್ಚಿಟ್ಬಿಡಿ ಒಂದು 15 ನಿಮಿಷ. ಅದು ಎಲ್ಲ ಬೇಯುತ್ತಲ್ವ ಪಲ್ಯ. ಇವಾಗ ನೋಡಿ ರೆಡಿಯಾಗಿದೆ ಪಲ್ಯ. ವಾವ್, ಎಷ್ಟು ಸಖತ್ತಾಗೆ ಬಂದಿದೆ ನೋಡಿ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ ಇದು ಪಲ್ಯ ಮಾತ್ರ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಈ ಪಲ್ಯಕ್ಕೆ, ಎಣ್ಣೆ ಜಾಸ್ತಿನೇ ಹಾಕಿ ನೋಡಿ. ಜಾಸ್ತಿ ಅಂದರೆ ಭಾಳ ಜಾಸ್ತಿ ಬೇಡ, ಸ್ವಲ್ಪ ಜಾಸ್ತಿ ಹಾಕಿ ನೋಡಿ. ಇದಕ್ಕೆ ಸ್ವಲ್ಪ ಗುರಾಳ್ ಪುಡಿಯನ್ನು ಹಾಕಿಬಿಟ್ಟು ಪಲ್ಯನ ತಿಂದುಬಿಟ್ರೆ ಏನು ಹೇಳ್ತೀರಾ, ರೊಟ್ಟಿ ಆಯಿತು ಚಪಾತಿ ಜೊತೆಗೆ ಮಾತ್ರ ಸಖತ್ತ ಟೇಸ್ಟ್ ಕೊಡುತ್ತೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಇವಾಗ ಗುರಾಳ್ ಪುಡಿ ಹಾಕಿ ಕಲಿಸ್ಕೊಂಡು ಇದನ್ನು ಇಳಿಬಿಟ್ರೆ ಗ್ಯಾಸಿಂದ ಪಲ್ಯ ರೆಡಿ ಆಯಿತು. ಎಲ್ಲರಿಗೂ ಇಷ್ಟ ಆಗಿದೆ ಈ ಪಲ್ಯ ಅನ್ಕೋತೀನಿ. ನೀವು ಯಾರೆಲ್ಲ ಈ ಥರ ಪಲ್ಯ ಮಾಡಿದ್ದೀರ ಅಂತ ದಯವಿಟ್ಟು ನನಗೆ ವಿಡಿಯೋದೊಳಗೆ ನೋಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಸಾಂಗ್ ವಿಡಿಯೋ ಹಾಕಿದ್ದೀನಿ, ಕೇಳಿ. ಹಾಡಿಷ್ಟ ಆದರೆ ಲೈಕ್ ಮಾಡಿ. ಶ್ರೀಚಕ್ರಧಾರೆಗೆ ಶಿರಬಾಗಿಲಾಲಿ ಅಂತ ಸಾಂಗ್ ಹೇಳಿದ್ದೀನಿ. ದಯವಿಟ್ಟು ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.